ವಿಜಯಾಭಿದಯ ಶ್ರೀ ನೃಪ ಶಾಲಿವಾಹನ ಶಕ 1948 ವಿಕ್ರಮಾದಿತ್ಯ ಶಕ 2082 ಗತಕಲಿ ಕೃಷ್ಣ ಶಕ 5127 ಶ್ರೀ ಪರಾಭವ ನಾಮ ಸಂವತ್ಸರದ ಉತ್ತರಾಯಣದ ವಸಂತ ಋತುವಿನ ಚೈತ್ರ ಮಾಸದ ಶುಕ್ಲ ಪಕ್ಷದ ತದಿಗೆಯ ಭಾನುವಾರ, ಅದು ಸಂಕಷ್ಟಿಯ ದಿನ. ಸತ್ಯಸಾಯಿ ಎಜುಕೇಷನ್ ಟ್ರಸ್ಟ್ನ ವಿದ್ಯಾರ್ಥಿನಿಯರಿಗೆ ನಿಮ್ಮ ಡಾಕ್ಟರ್ ವಿಜಯಲಕ್ಷ್ಮಿ ಮಾಡುವ ಹೃತ್ಪೂರ್ವಕ ವಂದನೆಗಳು, ಅಭಿನಂದನೆಗಳು. ಓಂ ಸತ್ಯಸಾಯಿ. ಸತ್ಯಸಾಯಿ ಬಾಬಾ ಅವ್ರನ್ನ ನಾನು ಮೊದಲ ಬಾರಿ ನೋಡಿದ್ದು ಶಂಕರ್ ದಯಾಳ್ ಶರ್ಮಾ, ಆಗ ಪ್ರೆಸಿಡೆಂಟ್ ಆಗಿದ್ದರು. ಅವರು ವೈಟ್ ಫೀಲ್ಡಿಗೆ ಬಂದಾಗ ನಾನು ಅಟೆಂಡಿಂಗ್ ಕಾರ್ಡಿಯಾಲಜಿಸ್ಟ್ ಟು ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ಹಾಗಾಗಿ ವಿಮಲಾ ಶರ್ಮಾ ಅವ್ರ ಮಗಳು ನಾನು ಪಕ್ಕಕ್ಕೆ ಕೂತ್ಕೊಂಡ್ರೆ, ಅಂದು ಸಾಯಿಬಾಬಾ ಅವರು ಕಂಚಿನ ಕಂಠದಲ್ಲಿ ಭಜನೆಯನ್ನು ಹೇಳ್ತಾ ಇದ್ದರೆ ಅದನ್ನು 10,000 ಜನ ಮುಂದೆ ಕೂತ್ಕೊಂಡವರು ಒಂದೇ ಕೋರಸಲ್ಲಿ ಹಾಡ್ತಾಯಿದ್ರು. ಅಂಥ ಭಜನೆಯನ್ನು ನಾನು ಇವತ್ತಿನವರೆಗೂ ನೋಡಿಲ್ಲ ಅಂತ ಹೇಳ್ಬೋದು. ಅಂಥ ಅದ್ಭುತವಾದಂಥ ಭಜನೆ ಅವ್ರದ್ದು. ಅವ್ರು ಎಷ್ಟು ಪಾಂಡಿತ್ಯಪೂರ್ವಕವಾಗಿ ಮಾತಾಡಿದ್ರೋ ಅಷ್ಟೇ ಪಾಂಡಿತ್ಯಪೂರ್ವಕವಾಗಿ ಶಂಕರ್ ದಯಾಳ್ ಶರ್ಮಾ ಅವರು ಕೂಡ ಮಾತಾಡಿದರು. ಅಂದರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಧ್ಯಾತ್ಮದಲ್ಲಿ ಉತ್ತುಂಗಕ್ಕೆ ಹೋಗಿರೋದು ಅದು ಅದ್ಭುತವಾಗಿತ್ತು. ಎರಡನೇ ಸಲ ನಾನು ಅಂದಿನ ಹೆಲ್ತ್ ಮಿನಿಸ್ಟರು ಹೆಂಡತಿ ಜೊತೆಗೆ ಹೋಗಿದ್ದೆ. ಸಾಯಿಬಾಬಾ ಅವ್ರು ಹೀಗೆ ನಡ್ಕೊಂಡು ಬರ್ತಾಯಿದ್ರು. ಎಲ್ಲರೂ ಬಾಬಾ 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 ಅಂತ ಹೀಗೆ ನೋಡ್ತಾಯಿದ್ರು. ತಮಗೆ ಬೇಕಾಗಿರೋ ಚೀಟಿ ಕೊಡ್ತಾಯಿದ್ರು, ತಮ್ಮ ಪ್ರಶ್ನೆ ಕೇಳ್ತಾಯಿದ್ರು. ನಾನು ಕೆಳಗಡೆ ನೋಡ್ತಾ ಇದ್ದೆ. ಅಲ್ಲಿ ಪಾದ ಅಂತ ಇದೆಯಲ್ಲ, ನನಗೆ ಬರೀ ಅವ್ರ ಪಾದ ಮಾತ್ರ ಕಾಣಿಸ್ತು. ನೀವು ಮುಖ ನೋಡ್ಬೋದು, ಪಾದ ಕಾಣೋದಿದೆಯಲ್ಲ ಅದು ಭಾಳ ಮುಖ್ಯ. ಯಾಕಂದರೆ ಪಾದದಲ್ಲಿ ಎಲ್ಲವಿರುತ್ತೆ. ನಾವು ಯಾಕೆ ಪಾದ ಪೂಜೆ ಮಾಡ್ತೀವಿ ಅಂತಂದರೆ ಆ ಪಾದದಿಂದಲೇ ಎಲ್ಲವೂ ಬರೋದು. ಹಾಗಾಗಿ ಅವರ ಪಾದದ ದರ್ಶನ ಆಯಿತು. ಮೂರನೇ ಸಲ ಅವರ ಮಾತಿನ, ಅವರ ಪ್ರಭಾವ ಎಷ್ಟು ಜನರ ಮೇಲೆ ಆಗಿದೆ ಅಂತ ನನಗೆ ಅರ್ಥ ಆಗಿದ್ದು ಅರ್ಜೆಂಟೀನಾದ ವರ್ಲ್ಡ್ ಕಾಂಗ್ರೆಸ್ಸಿಗೆ ಹೋದಾಗ, ಅಲ್ಲಿ ತಾನೇ ನಮ್ಮದು ಕಾನ್ಫರೆನ್ಸ್ ಮುಗಿದಿತ್ತು. ಅಮೇರಿಕಾನಲ್ಲಿ ಈಗ ಹೇಗೆ ಭೂಕಂಪ ಆಗಿ ಎಲ್ಲ ಧ್ವಂಸ ಆಗ್ತಾಯಿದೆ, ಹಾಗೆ ಅಲ್ಲಿ ಟೈಫೋನ್ ಬಂದು ಧ್ವಂಸ ಆಗ್ತಾಯಿತ್ತು. ಆವಾಗ ಪಾಕಿಸ್ತಾನದ ಒಬ್ಬರು ಡಾಕ್ಟರ್ ಮಸೂದನ್ ಅವರು ಐಸಾ ಹಿ ಹೋನಾ ಚಾಹಿಯೆ, ಈ ಅಮೇರಿಕನ್ಸು ಐಸಾ ಹೋನಾ ಚಾಹಿಯೆ ಅಂತ ಅವರು ಕೆಟ್ಟದಾಗಿ ಮಾತಾಡ್ತಾಯಿದ್ರು. ಆದರೆ ನನ್ನ ಜೊತೆಗಿದ್ದಂಥವರು ತೆಲುಗು ಅವರು ಡಾಕ್ಟರ್ ಶ್ಯಾಮ್ ಸುಂದರ್ ರಾವ್ ಅಂತ. ಆ ಶ್ಯಾಮ್ ಸುಂದರ್ ರಾವ್ ಅವರು ಅವ್ರ ಹೆಂಡತಿ ರಾತ್ರಿಯೆಲ್ಲ ಮಲಗಿಲ್ಲ, ಚಿಂತೆಯಲ್ಲಿದ್ದರು. ಏನಪ್ಪ ಅಂತ. ಯಾಕಂದರೆ ಅವರ ನೀಸು ಗರ್ಭಿಣಿ, ಡೆಲಿವರಿ ಟೈಮು, ಅಲ್ಲಿ ಊರಲ್ಲಿ ಇರೋಕ್ಕಾಗ್ತಾ ಇಲ್ಲ. ಅಮೇರಿಕನ್ನಲ್ಲಿ ಅವರು ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ಕಾರು ಪೂರ್ತಿ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ. ಮೈಲ್ ಗಟ್ಟಲೆ ಕಾರುಗಳು ನಿಂತಿದೆ, ಹೋಗೋಕ್ಕಿಲ್ಲ ಬರೋಕ್ಕಿಲ್ಲ. ಇವರು ತಮ್ಮ ಊರಿಗೆ ಹೋಗೋಕ್ಕಾಗ್ತಾ ಇಲ್ಲ. ಅಲ್ಲಿ ಕೌಂಟ್ರಿಗೆ ಹೋದರೆ ನಾನು ಅವರಿಬ್ಬರ ಹಿಂದೆ ನಾನು ನಿಂತಿದ್ದೆ. ಎದುರುಗಡೆಗೆ ಬೋರ್ಡಿಂಗ್ ಪಾಸ್ ಕೊಡೋಳು ಈ ಥರ ಹಣೆಗೆ ವಿಭೂತಿ ಹಾಕ್ಕೊಂಡು ಕೂತಿದ್ರು. ಇದು ಅರ್ಜೆಂಟೀನಾನಲ್ಲಿ ವಿಭೂತಿ ಹಚ್ಕೊಂಡು ಕೂತಿದ್ರು. ಇವರು ತಮ್ಮ ಕಷ್ಟ ಹೇಳೋದು ಮೊದಲೇ ಅವರು ನೋಡ್ತಾ ಇದ್ದಂಗೆ ಟಿಕೆಟು, ಓ ದೇರ್ ಇಸ್ ಟೈಫೂನ್, ಡೋಂಟ್ ವರಿ, ಬಾಬಾ ವಿಲ್ ಹೆಲ್ಪ್ ಯು, ವಿಲ್ ಟೇಕ್ ಕೇರ್ ಅಂತ ಹೇಳಿ ಅವರಿಗೆ ಪೂರ್ತಿ ಡೈವರ್ಟ್ ಮಾಡಿ ಹೊಸ ಟಿಕೆಟ್ ಕೊಟ್ಟು ಅವರ ಮಗನ ಊರಿಗೆ ಅವ್ರು ಹೋಗೋ ಹಾಗೆ ಬೋರ್ಡಿಂಗ್ ಪಾಸ್ ಕೊಟ್ಟರು. ಅಂದರೆ ಬಾಬನ ಹೆಸರು, ಬಾಬನ ಪ್ರಭಾವ, ಬಾಬಾ ಅವರಿಂದ ಆಗುವಂಥ ಮನಸ್ಸಿನ ಪರಿವರ್ತನೆ ಇದೆಯಲ್ಲ, ಇದು ಅತ್ಯಂತ ಅದ್ಭುತವಾದಂಥದ್ದು ಅಂತ ನಾನು ಅವತ್ತು ಮನಗಂಡೆ. ಹಾಗಾಗಿ ಇವತ್ತು ನಮಗೆ ಸಂಕಟ ಆದಾಗ ಅರ್ಜೆಂಟೀನಾದ ಪ್ರೆಸಿಡೆಂಟು ಯಾಕೆ ಗ್ಯಾಸು ಮತ್ತು ಪೆಟ್ರೋಲ್ ಕೊಡ್ತಾ ಇದ್ದಾರೆ ಅಂದರೆ ಅವರೆಲ್ಲ ಬಾಬನ ಭಕ್ತರು. ಬಾಬನ ದೇಶಕ್ಕೆ ತೊಂದರೆ ಆಗಬಾರ್ದು ಜನರಿಗೆ ಅಂತ ಕೊಡುವಂಥದ್ದಿದೆಯಲ್ಲ, ಇದು ಅದ್ಭುತ. ಇನ್ನು 4ನೇದು ಅಂತಂದರೆ 9 ದೇಶಗಳಲ್ಲಿ 9 ಕಡೆಗೆ ಫ್ರೀ ಹಾರ್ಟ್ ಸರ್ಜರಿ ಆಗುತ್ತೆ. ಫಿಜಿ ಐಲ್ಯಾಂಡಲ್ಲೂ ಕೂಡ ಸತ್ಯಸಾಯಿ ಪ್ರೇಮ ಇದು ಅಂತಲೇ ಇದೆ. ಅಲ್ಲಿ ನಾನು ಫ್ರೀ ಹಾರ್ಟ್ ಟ್ರೀಟ್ಮೆಂಟ್ಗೆ ಬೇರೆ ಆಲ್ ಓವರ್ ದ ವರ್ಲ್ಡ್ ಕಾರ್ಡಿಯಾಲಜಿಸ್ಟು, ಸರ್ಜನ್ಸ್ ಬಂದಿದ್ದರು. ಅಲ್ಲಿ ಹೋಗಿ ಕೆಲಸ ಮಾಡಿದೆ. ಈ ಥರ ನೀವು ಎಲ್ಲೇ ಹೋಗಿ ಫ್ರೀ ಟ್ರೀಟ್ಮೆಂಟು, ಫ್ರೀ ಇದು ಅಂತಂದರೆ ಸತ್ಯಸಾಯಿ ಅಂತ.
ಹಾಗಾಗಿ ಇಂಥ ಸತ್ಯಸಾಯಿಯ ಪರಂಪರೆಯನ್ನಲ್ಲಿ ಬಂದು ಇಂಥ ಸುಂದರ ಪರಿಸರದಲ್ಲಿ ಓದುವಂಥವ್ರು ನೀವು ಅತ್ಯಂತ ಪುಣ್ಯವಂತರು ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಹಾಗಾಗಿ ಸಂತೋಷ ಪಡಬೇಕು. ನಾನು ನೋಡ್ತಾ ಇದ್ದೀನಿ, ಕೆಲವ್ರು ಮಾತ್ರ ಚಪ್ಪಾಳೆ ತಟ್ತಾ ಇದ್ದಾರೆ, ಇನ್ನು ಕೆಲವ್ರು ಹೀಗೆ ಕೂತ್ಕೊಂಡಿದ್ದಾರೆ. ಒಂದು ನೆನ್ಪಿಟ್ಕೊಳ್ಳಿ, ಕೈಯಲ್ಲಿ 39 ಅಕ್ಯುಪ್ರೆಷರ್ ಪಾಯಿಂಟ್ಗಳಿದೆ. ನೀವು ಎಷ್ಟು ಜೋರಾಗಿ ಚಪ್ಪಾಳೆ ತಟ್ತಿರೋ ಅಷ್ಟು 39 ಅವಯವಗಳಿಗೆ ಪ್ರಾಣವಾಯು ಪೋಷಣೆ ಮುಟ್ಟುತ್ತೆ. ಅದಲ್ಲದೆ ನಾವು ಚಪ್ಪಾಳೆ ತಟ್ಟುವಾಗ ಮುಖ ಅರಳುತ್ತೆ, ಮೆದುಳಿನಿಂದ ಫೀಲ್ ಗುಡ್ ಹಾರ್ಮೋನ್ಸ್ ಉತ್ಪತ್ತಿ ಆಗುತ್ತೆ. ನಮ್ಮ ಶರೀರದಲ್ಲಿರುವಂಥ 60 ಟ್ರಿಲಿಯನ್ ಜೀವಕಣಗಳಿಗೆ ಚೈತನ್ಯ ಹೆಚ್ಚಾಗಿ ನಮ್ಮ ಶಕ್ತಿ ಹೆಚ್ಚಾಗತ್ತೆ. ಯಾರು ಚಪ್ಪಾಳೆ ತಟ್ತಾರಲ್ಲ ಅವ್ರಿಗೆ ಸ್ವಾರ್ಥ ಪಾರಮಾರ್ಥ ಎರಡೂ ಆಗತ್ತೆ. ಸ್ವಾರ್ಥ ಯಾವುದು? ನಿಮ್ಮ ಆರೋಗ್ಯ ಚೆನ್ನಾಗಾಗತ್ತೆ. ಪಾರಮಾರ್ಥ ಯಾವುದು? ಈ ವಿಚಾರಗಳಿಂದ ನಿಮ್ಮ ಮನಸ್ಸಿನಲ್ಲಿ ಒಂದು ವಿಕಸಿತವಾದಂಥ ಬುದ್ಧಿ ಬಂದು ನೀವು ಕೂಡ ಉತ್ತಮರಾಗಬೇಕು ಅನ್ನೋ ಭಾವನೆ ಬರುತ್ತಲ್ಲ, ಅದು ಪರಮಾತ್ಮನಲ್ಲಿ ಒಂದಾಗೋದು, ಅದು ಭಾಳ ಮುಖ್ಯ ಆಗುತ್ತೆ. ನೋಡೋಣ, ನಿಮ್ಮ ಎಲ್ಲ ಶಿಕ್ಷಕ ವೃಂದದವ್ರಿಗೂ ಇವ್ರಿಗೆ ಎಷ್ಟು ಜೋರಾಗಿ ಚಪ್ಪಾಳೆ ತಟ್ಟಿ ನೀವು ಧನ್ಯವಾದವನ್ನು ಹೇಳ್ತೀರಿ ನೋಡೋಣ. ಕೆಲವರು ಮುಖ ನಗತಾ ಇದ್ದಾರೆ, ಒಂದು 2-3 ಜನ ಮುಖ ಗಂಟು ಹಾಕ್ಕೊಂಡಿದ್ದಾರೆ. ನಾನು ಹೇಳ್ತೀನಿ, ಯಾರಿಗೆ ಅಸಮಾಧಾನ ಅತೃಪ್ತಿ ಇರುತ್ತೋ ಅವ್ರ ಮುಖ ಅರಳೋದಿಲ್ಲ. ಯಾರಲ್ಲಿ ಸಂತೃಪ್ತಿ ಇರುತ್ತಲ್ಲ ಅವ್ರ ಮುಖ ಅರಳುತ್ತೆ. ಈ ಮುಖ ಅರಳಿದಾಗ ನಮ್ಮ ಹೃದಯದ ಮಿಡಿತ ಚೆನ್ನಾಗಾಗತ್ತೆ, ನಮ್ಮ ಆರೋಗ್ಯ ಚೆನ್ನಾಗಾಗತ್ತೆ, ಬ್ಲಡ್ ಪ್ರೆಷರು ಬ್ಲಡ್ ಶುಗರು ಎಲ್ಲ ಕಡಿಮೆ ಆಗಿ ಅತ್ಯಂತ ಆರೋಗ್ಯವಂತರಾಗ್ತೀವಿ. ಈಗ ನಾನು ಚಪ್ಪಾಳೆ ತಟ್ಟೋದನ್ನು ಬಿಡೋದಿಲ್ಲ, ಮೈಕ್ ಇರೋದ್ರಿಂದ ತಟ್ತಾ ಇಲ್ಲ. ಆದರೆ ನನಗೆ 76 ವರ್ಷ, ಈಗಲೂ ನಾನು ಸರ್ವಿಸ್ ಮಾಡ್ತೀನಿ ಅಂತಂದರೆ ಇದಕ್ಕೆ ಕಾರಣ ಸಾಯಿಬಾಬಾ ಅವರ ಪ್ರೇರಣೆ. ಇದಕ್ಕೆ ನಾವೇನಂತೀವಿ ಅಂದರೆ ಪರೋಪಕಾರಮಿದಂ ಶರೀರಂ ಅಂತ. ನಾವು ಮನುಷ್ಯರಾಗಿ ಹುಟ್ಟಿರೋದೇ 2 ಕಾರಣಕ್ಕೆ. ಒಂದು, ಸಮಾಜದ ಸೇವೆ ಮಾಡಿ ಪರೋಪಕಾರ ಮಾಡೋಕ್ಕೆ. 2ನೇದು, ಪರಮಾತ್ಮನಲ್ಲಿ ಒಂದಾಗಕ್ಕೆ. ಈ ಪರಮಾತ್ಮನಲ್ಲಿ ಒಂದಾಗಬೇಕು ಅಂತಂದರೆ ಏನು ಮಾಡಬೇಕು ಅಂದರೆ, ಈಗ ನೀವು ಓಂ ಅಂತ ಹೇಳಿದ್ದು ಅದು ಪರಮಾತ್ಮನಲ್ಲಿ ಒಂದಾಗೋದು. ಅದಕ್ಕೆ ಒನ್ ವಿತ್ ದ ಯೂನಿವರ್ಸ್ ಅಂತ. ಈ ಓಂ ಅನ್ನೋ ಪದ ಈ ವಿಶ್ವ ಪ್ರಾರಂಭ ಆದಾಗ ಬಂದಂಥ ಮೊದಲೇ ಧ್ವನಿ. ಓಂಕಾರ ನಾದ ಇದೆಯಲ್ಲ, ಅದು ಮೊದಲ ಧ್ವನಿ. ಇವತ್ತಿಗೂ ಕೂಡ ಸೂರ್ಯನ ಮೇಲೆ ಓಂ ಅಂತ ಬರುತ್ತೆ. ನಮ್ಮ ಸ್ಯಾಟಲೈಟ್ಗಳು ಮತ್ತು ಇವರೆಲ್ಲ ವಾಪಸ್ ಬರಬೇಕಾದ್ರೆ ಶಟಲ್ಗಳು ಫಸ್ಟು ಅಟ್ಮಾಸ್ಫಿಯರ್ ಎಂಟ್ರ್ ಆಗ್ತಾ ಇದ್ದಂಗೆ ಓಂ ಅನ್ನೋ ಪದ ಬರುತ್ತೆ. ಈ ಓಂ ಅನ್ನೋದನ್ನು ನಿಮ್ಯಾನ್ಸ್ನಲ್ಲಿ ಸ್ಟಡಿ ಮಾಡಿ ನೋಡಿದರೆ, ಓಂ ಅಂತ ಹೇಳಿದಾಗ ನಮ್ಮ ಬ್ರೈನ್ನಲ್ಲಿ ಲಿಂಬಿಕ್ ಸಿಸ್ಟಮ್ಗೆ ಬ್ಲಡ್ ಸಪ್ಲೈ ಕಡಿಮೆ ಆಗುತ್ತೆ. ನಮ್ಮಲ್ಲಿರೋ ಆ್ಯನಿಮಲ್ ಇನ್ಸ್ಟಿಂಕ್ಟ್ಸ್ ಅಂತಂದರೆ ಕೂಗಾಡಿದರೆ ಕೂಗಾಡೋದು, ಬೊಗಳಿದ್ರೆ ಬೊಗಳೋದು, ಕಚ್ಚಿದ್ರೆ ಕಚ್ಚೋದು, ಇದು ಆ್ಯನಿಮಲ್ ಇನ್ಸ್ಟಿಂಕ್ಟು. ಆದರೆ ಮನುಷ್ಯರಂದರೆ ಹೇಗೆ? ತಾಳ್ಮೆಯಿಂದ, ಸಮಾಧಾನದಿಂದ, ಶಾಂತಿಯಿಂದ ಇರೋದು, ಅದು ಮನುಷ್ಯ ಧರ್ಮ. ಆ ಮನುಷ್ಯರ ಹಾಗೆ ಬದುಕಕ್ಕೆ, ನಮ್ಮ ಕೋಪ ತಾಪ ಕಡಿಮೆ ಆಗೋಕ್ಕೆ ಇದು ಓಂ ಅನ್ನೋದು ಬಹಳ ಮುಖ್ಯ. ಹಾಗಾಗಿ ಓಂನಲ್ಲಿ 3 ಇದೆ. ಅ ಉ ಮ. ಅ ಅಂತಂದರೆ ಅರಿವಿನಲ್ಲಿ ಇದ್ದಾಗ, ಅವೇಕ್ನಿಂಗ್ ಇದ್ದಾಗ. ಉ ಅಂತಂದರೆ ನಾವು ಸ್ಲೀಪಿ ಡ್ರೀಮಿ ಸ್ಟೇಟಲ್ಲಿದ್ದಾಗ. ಮ ಅಂತಂತಂದರೆ ಡೀಪ್ ಸ್ಲೀಪಲ್ಲಿದ್ದಾಗ. 3 ಅವಸ್ಥೆಯಲ್ಲಿ ನಾವು ಓಂ ಸಾಯಿರಾಮ್ ಅಥವಾ ಓಂ ನಮ ಶಿವಾಯ ಓಂ ಅಂತ ಇದ್ದರೆ ನಾವು ಸದಾ ಪರಮಾತ್ಮನ ಜೊತೆಗಿರ್ತೀವಿ. ನಮಗೆ ಯಾವ ಕಷ್ಟಗಳು ಬರೋದಿಲ್ಲ, ನಾವು ಸಂತೋಷವಾಗಿರ್ಬೋದು. ಹಾಗಾಗಿ ಈ ಓಂ ಅಂತ ಹೇಳುವಾಗ ಒಂದು 20 ಸೆಕೆಂಡ್ವರೆಗೂ ಅದನ್ನ ಹೇಳಬೇಕು. ಆವಾಗ ನಿಮ್ಮ ಲಂಗ್ ಕೆಪಾಸಿಟಿ ಚೆನ್ನಾಗಾಗತ್ತೆ, ನಿಮ್ಮ ಮನಸ್ಸು ಸಮಾಧಾನ ಆಗುತ್ತೆ, ಸುತ್ತಲೂ ಶಾಂತವಾಗುತ್ತೆ. ಓಂ ಅಂತ ಹೇಳುವಾಗ ನೀವೆಲ್ಲ ಹೀಗೆ ಕೂತ್ಕೊಂಡಿದ್ರಿ, ಅದ್ರ ಬದಲು ಚಿನ್ ಮುದ್ರೆಯಲ್ಲಿ ಕೂತ್ಕೋಬೇಕು. ಚಿನ್ ಮುದ್ರೆ ಅಂತಂದರೆ ಇದು ತಂಬಿದೆಯಲ್ಲ, ಹೆಬ್ಬೆರಳು, ಇದು ಪರಮಾತ್ಮನ ಸಂಕೇತ. ನಮ್ಮ ತೋರ್ ಬೆರಳಿದೆಯಲ್ಲ, ನಮ್ಮ ಜೀವಾತ್ಮ. 2 ಪರಮಾತ್ಮ ಜೀವಾತ್ಮ ಒಂದಾಗಿ ಈ 3 ಬೆರಳುಗಳು ಅಂತಂದರೆ ರಜಸ್ ತಮಸ್ ಮತ್ತು ಸಾತ್ವಿಕ ಗುಣಗಳನ್ನು ದೂರ ಇಟ್ಟು ನಾವು ಪರಮಾತ್ಮನಲ್ಲಿ ಒಂದಾದಾಗ ನಾವು ಅತ್ಯಂತ
ಪುನೀತರಾಗ್ತೀವಿ ಅಂತ. ಇನ್ಮೇಲೆ ಓಂ ಅನ್ನುವಾಗ ಈ ಚಿನ್ಮುದ್ರೆಯನ್ನು ಹೀಗಿಟ್ಕೊಂಡು ನೆಟ್ಟಿಗೆ ಕೂತ್ಕೊಂಡ್ಬಿಟ್ಟು ಉಸಿರು ತಗೊಂಡು ಪ್ರಾರಂಭ ಮಾಡಬೇಕು. ಆವಾಗ ನಿಮ್ಮ ಲಂಗ್ ಕೆಪಾಸಿಟಿ ಚೆನ್ನಾಗಾಗುತ್ತೆ, ನಿಮ್ಮ ಆರೋಗ್ಯ ಚೆನ್ನಾಗಾಗತ್ತೆ, ಎಲ್ಲವೂ ಚೆನ್ನಾಗಾಗತ್ತೆ. ಹಾಗಾಗಿ ನೀವು ಶಾಂತಿ 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 ಅಂತ ಹೇಳಿದ್ವಿ. ಇವತ್ತು ಜಗತ್ತಿಗೆ ಬೇಕಾಗಿರೋದು ಶಾಂತಿ. ಎಲ್ಲ ಕಡೆಗೂ ಯುದ್ಧ ನಡೆದಿದೆ, ಧ್ವಂಸ ಮಾಡ್ತಾ ಇದ್ದಾರೆ, ಹಾಳು ಮಾಡ್ತಾ ಇದ್ದಾರೆ. ಆದರೆ ಯಾರು ಸತ್ಯ ಸಾಯಿಯವರ ಭಕ್ತರಾಗಿರ್ತಾರಲ್ಲ, ಅವರು ಪ್ರೀತಿಯನ್ನು ಹಂಚ್ತಾ ಹೋಗ್ತಾರೆ. ನೀವು ಏನು ಜಗತ್ತಿಗೆ ಕೊಡ್ತೀರೋ ಅದ್ರ 100 ಪಟ್ಟು ನಿಮಗೆ ಬರುತ್ತೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ನೀವು ಕಸ ಎಸೆದ್ರೆ ಕಸ ಬರುತ್ತೆ, ನೀವು ಕೆಟ್ಟ ಮಾತಾಡಿದರೆ ಕೆಟ್ಟ ಮಾತುಗಳು ಬರುತ್ತೆ, ನೀವು ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯದೇ ಆಗುತ್ತೆ ಅನ್ನೋದನ್ನು ನೆನ್ಪಿಟ್ಕೊಳ್ಬೇಕು. ಕೊನೆಯದಾಗಿ ಒಂದು ಪುಟ್ಟ ಕತೆ ಅನ್ನೋದಕ್ಕೆ ನನಗೆ ನೆನಪಾಗುತ್ತೆ. 2 ವರ್ಷದ ಹಿಂದೆ ಹುಬ್ಬಳ್ಳಿಗೆ ಬಂದಾಗ ಆಯುರ್ವೇದ ಕಾಲೇಜ್ನಲ್ಲಿ ಮಾತಾಡಿ ಕೆಳಗಡೆ ಬಂದೆ. ಈ ಥರ ಒಬ್ಬರು ಬಂದು, ಅಮ್ಮ ನಮ್ಮ ತಂದೆಯವರು ನಿಮ್ಮ ಲೇಖನಗಳನ್ನು ತಂದು ಕೊಡ್ತಾ ಇದ್ರು, ಓದು ಮಗನ ಹೇಗೆ ಬೆಳೆಸಬೇಕು ಅಂತ ಕಲಿ ಅಂತ. ಈಗ ಅವನು ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಜಾಯ್ನ್ ಆಗಿದ್ದಾನೆ. ಅವನು ಹೋಗೋ ಮೊದಲು ನೀವು ಮಾತಾಡುವಾಗ ಫೋನಲ್ಲಿ ನಿಮ್ಮ ಧ್ವನಿಯನ್ನು ಕೇಳಿಸ್ಬಿಟ್ಟು ಕಳಿಸ್ದೆ ಅಂತ ಹೇಳಿದರು. ಅಂದರೆ ಒಂದು ಒಳ್ಳೆಯ ಮಾತು, ಒಳ್ಳೆಯ ವಿಚಾರ, ಒಳ್ಳೆಯ ಆಚಾರ ಹೇಗೆ ಬದುಕನ್ನು ಬದಲಾಯಿಸುತ್ತೆ ಅನ್ನೋದಕ್ಕೆ ಇವರೇ ಉದಾಹರಣೆ ಅಂತ ಹೇಳಿ ಅವ್ರಿಗೆ ಜೋರಾಗಿ ಚಪ್ಪಾಳೆ ತಟ್ಟೆ ಅವರಿಂದ ಸೇವೆ ಇನ್ನೂ ಹೆಚ್ಚಾಗಿ ಬರಲಿ ಅಂತ ನಾನು ಹೊತ್ಕೊಂಡು ಹಾಕ್ತೀನಿ.